ಸೆಲ್ಫಿ ತೆಗಿತಿದೆಯಾ ಚೆನ್ನಾಗಿ ಒಳ್ಳೇದು ಚೆನ್ನಾಗಿ ತೆಗಿತೆ ಅಂತ ಹೇಳ್ತಾ ಇದ್ದೀನಿ. ದುರ್ಬಲಗೊಳಿಸುವುದರಿಂದ ಪರಿಸ್ಥಿತಿಯು ಮತ್ತಷ್ಟು ಹದಗೆಡುತ್ತದೆ. ಆದ್ದರಿಂದ ಕರ್ನಾಟಕ ಸರ್ಕಾರವು ಸಂವಿಧಾನದತ್ತ ಹಾಗೂ ಒಕ್ಕೂಟ ತತ್ವದಡಿ ಇರುವ ಅಧಿಕಾರವನ್ನು ಬಳಸಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಬದುಕಿಗೆ ಮಾರಕವಾಗುವ ಈ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಬಾರದೆಂದು ವಿನಯಪೂರ್ವಕವಾಗಿ ಆಗ್ರಹಿಸಿ ತಮ್ಮ ಮೂಲಕ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಕಟ್ಟಡ ಮತ್ತು ಇತರ ನಿರ್ಮಾಣ ವಲಯದ ಕಾರ್ಮಿಕರು ಅತ್ಯಂತ ಹೆಚ್ಚು ಅಂಚಿನಲ್ಲಿರುವ ವ್ಯವಸ್ಥಿತವಾಗಿ ಅಸುರಕ್ಷಿತ ಮತ್ತು ದೈಹಿಕವಾಗಿ ಶೋಷಣೆಗಾಗಿ ಒಳಗಾಗಿರುವ ವಿಭಾಗವಾಗಿದೆ. ಭಾರತದಲ್ಲಿ ಅಧಿಕೃತ ಅಂಕಿಅಂಶಗಳ ಪ್ರಕಾರ 5.1 ಕೋಟಿ ನಿರ್ಮಾಣ ಕಾರ್ಮಿಕರಿದ್ದಾರೆ. ಆದರೆ ಇವರ ಸಂಖ್ಯೆ 8 ಕೋಟಿಗಿಂತ ಅಧಿಕವಾಗಿದೆ ಎನ್ನುತ್ತೇವೆ. ಅನಧಿಕೃತ ಲೆಕ್ಕಾಚಾರಗಳು ವಾರ್ಷಿಕ ಒಟ್ಟು ದೇಶೀಯ ಉತ್ಪನ್ನದ ಶೇಕಡ 9% ಪಾಲು ನಿರ್ಮಾಣ ವಲಯದ ದುಡಿಮೆಯಿಂದ ಬರುತ್ತದೆ. ಹೀಗಾಗಿ ನಿಸ್ಸಂದೇಹವಾಗಿ ಅವರ ಸಂಖ್ಯೆ ಮತ್ತು ಕೊಡುಗೆ ಇನ್ನೂ ಹೆಚ್ಚಿರುತ್ತದೆ. 1996ರ ಕಟ್ಟಡ ಕಾರ್ಮಿಕರ ಉದ್ಯೋಗ ಮತ್ತು ಸೇವಾ ಷರತ್ತುಗಳನ್ನು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಉದ್ಯೋಗ ನಿಯಂತ್ರಣ ಮತ್ತು ಸೇವಾ ಷರತ್ತುಗಳ ಕಾಯ್ದೆ ಮೂಲಕ ನಿಯಂತ್ರಿಸಲಾಗುತ್ತಿತ್ತು. ಪ್ರಸ್ತುತ ಕೇಂದ್ರ ಸರ್ಕಾರವು 4 ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳನ್ನು ಈಗ ಅಂದ್ರೆ ಈಗ ಕಾರ್ಮಿಕ ಕಲ್ಯಾಣ ನಿಧಿನ ಇತರ ಶಾಲೆಗಳು ಶಾಲೆಗಳು ಇದು ನಿಮ್ಗೆ ಎಲ್ಲ ಹೇಳ್ಕೊಂಡ್ ಬಂದಿರ್ತೀವಿ ಅವ್ರಿಗೆ. ಇಲ್ಲ ಹೇಳಿಲ್ಲ ಸರ್, ಯಾರಿಗೆ ಹೇಳಿಲ್ಲ. ಅಲ್ಲ ಈಗ ಏನಾಗ್ಬೇಕು ಹೇಳಿ. ಅಲ್ಲ ಸರ್, ಮೇನ್ ಪಾಯಿಂಟ್ಸ್ ಹೇಳ್ಬಿಡು. ಅಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್. ಕಲ್ಯಾಣ ಮಂಡಳಿ ಹಾಗೂ ಕಲ್ಯಾಣ ಸೌಲಭ್ಯಗಳ ಮೇಲೆ ಪರಿಣಾಮ. ಇದುವರೆಗೆ BOCW ಕಾಯ್ದೆ ಮತ್ತು SS ಸಂಹಿತೆ 2 ರಾಜ್ಯ ಮಟ್ಟದಲ್ಲಿ ಕೆಲವು ಕಾರ್ಯಗಳನ್ನು ಹೊಂದಿರುವ ಕಲ್ಯಾಣ ಮಂಡಳಿಯ ರಚನೆಯನ್ನು ಪರಿಗಣಿಸುತ್ತದೆ. ಕಾಯ್ದೆಯು S.22 ಮತ್ತು SS ಸಂಹಿತೆಯ ಸೆಕ್ಷನ್ 7/6 ಆದಾಗ್ಯೂ ಈ ಮಂಡಳಿಯ ಕಾರ್ಯಗಳನ್ನು ಈ ಕಾಯ್ದೆಯಂತೆ ಬದಲಾಯಿಸಲಾಗಿದೆ. 1. ಅಪಘಾತ ಸಂದರ್ಭದಲ್ಲಿ ತಕ್ಷಣದ ಸಹಾಯವನ್ನು ತೆಗೆದುಹಾಕಲಾಗಿದೆ. 2. ಫಲಾನುಭವಿಗೆ ಮನೆ ನಿರ್ಮಾಣಕ್ಕಾಗಿ ಸಾಲ ಮತ್ತು ಮುಂಗಡಗಳನ್ನು ಮಂಜೂರು ಮಾಡುವುದನ್ನು ಕೈಬಿಡಲಾಗಿದೆ. 3. ಫಲಾನುಭವಿಗಳ ಮಕ್ಕಳ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ ನೀಡುವ ಶೈಕ್ಷಣಿಕ ಧನ ಸಹಾಯವನ್ನು ಕೈಬಿಟ್ಟು ಆ ಕುರಿತು ತೀರ್ಮಾನಿಸಲು ಸರ್ಕಾರಗಳ ವ್ಯಾಪ್ತಿಗೆ ಬಿಡಲಾಗಿದೆ. 4. ಇದುವರೆಗೂ ಇದ್ದ ಮಾನ್ಯರೇ, ವಿಷಯ ಕಟ್ಟಡ ಕಾರ್ಮಿಕರ ಕಾನೂನು 1996 ಹಾಗೂ ಸೆಸ್ ಕಾನೂನುಗಳನ್ನು ಮರುಸ್ಥಾಪಿಸಿ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ಹಾಗೂ ಕಾರ್ಮಿಕರ ಬದುಕನ್ನು ರಕ್ಷಣೆಗಾಗಿ ಕಟ್ಟಡ ಮತ್ತು ಇತರ ನಿರ್ಮಾಣ ವಲಯದ ಕಾರ್ಮಿಕರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿ ಸಲ್ಲಿಸಲಾದ ಮನವಿ ಹಾಗೂ ಕಾರ್ಮಿಕ ಸಂಹಿತೆಗಳಿಗೆ ಸಲ್ಲಿಸಲಾದ ಆಕ್ಷೇಪಣೆಗಳು ಹಾಗೂ ತಿದ್ದುಪಡಿಗಳು ಕೇಂದ್ರ ಸರ್ಕಾರ ಜಾರಿಗೊಳಿಸಲು ಮುಂದಾಗಿರುವ ಅದು ಹುಟ್ಟೂರು ಸ್ಟೇಷನ್ದು ಎಲ್ಲ ರೈತರು ಬಂದಿದ್ದಾರೆ. ಬೇರೆ ಜಿಲ್ಲೆದು ನನಗೆ ಗೊತ್ತಿಲ್ಲ. ಆಯ್ತಾ, ನಿಮ್ಮನ್ನು ನೇರವಾಗಿ ಸನ್ಮಾನ್ಯ ಮಂತ್ರಿಗಳ ಜೊತೆ ಕೂರಿಸ್ತೀನಿ. ಆಯ್ತಾ, ಏನೇನು ನಾನು ಮಧ್ಯದಲ್ಲಿ ನೇರಕ್ಕೆ ನಾನು ಒಂದು ಲೆಟರ್ ಇದರಲ್ಲೇ ರೆಡಿ ಮಾಡ್ಕೊಳ್ತೀನಿ. ಆಯ್ತಾ, ಮತ್ತೆ ಇನ್ನೊಂದು ನಿಮಗೆ ಗೊತ್ತಿರಲಿ. ಆಯ್ತಾ, ಈಗ ನೋಡಿ ಅಂದರೆ ಈಗ ಪ್ಯೂರ್ಲಿ ನಿಮ್ಮ ಕಾರ್ಮಿಕ ಮಂಡಳಿಯಿಂದ ಇರೋ ದುಡ್ಡನ್ನ ಈಗ ಶ್ರಮಿಕ ಶಾಲೆ ಮಾಡ್ತಾ ಇರೋದು ಮತ್ತು GTS ಮಾಡ್ತಾ ಇರೋದು. ಈಗ ಮತ್ತೆ ಆ ಮಕ್ಕಳಿಗೆ ಆಯ್ತಾ, ಬೆಂಗಳೂರಿಗೆ ಕಟ್ಟಡ ಕೆಲಸಕ್ಕೆ ಹೋಗೋದು, ಅದು ಎಲ್ಲಿ ನೋಡಿದ್ರು ಬೆಂಗಳೂರು ತುಂಬ, ರಾಯಚೂರು ಡಿಸ್ಟಿಕ್ಕರು, ನಮ್ಮ ಬಳ್ಳಾರಿ ಡಿಸ್ಟಿಕ್ಕರು, ವಿಜಯನಗರ ಡಿಸ್ಟಿಕ್ಕರು, ಯಾದಗಿರಿ ಡಿಸ್ಟಿಕ್ಕರು ಎಲ್ಲ ಇರ್ತಾರೆ. ಆ ಸಣ್ಣ ಮಕ್ಕಳು ಜೊತೆಗೆ ಅಲ್ಲೇ ತಗೊಂಡು ಶಾಲೆನೂ ಬಿಡಿಸಿ ಯಾವುದಾದ್ರೂ ಕೆಲವು NGOಗಳು ಅಲ್ಲಿ ಇಲ್ಲಿ ಮಾಡಿಸ್ತಾ ಇದ್ದಾರೆ. ಏನೋ ಸ್ವಲ್ಪ ಶಾಲೆಗಳಿಗೆ ಹೋಗೋದು, ಉಳಿದಿರೋವೆಲ್ಲ ಹಂಗೆ ಸ್ಕೂಲ್ ಡ್ರಾಪ್ಔಟ್ ಹಂಗೆ ಇರ್ತವೆ. ಇವು ಈಗ ಇಂಥ ಒಂದು ಶ್ರಮಿಕ ಶಾಲೆಗಳಾಗೋದ್ರಿಂದ ಅವ್ರು 4ನೇ ಕ್ಲಾಸ್ ಸೇರಿದ್ರೆ PUC ವರ್ಗು ಒಂದು ಜೀವನ ಎಲ್ಲ ಶ್ರಮಿಕ ಶಾಲೆ ಮಕ್ಕಳಿಗೆ ಕಾರ್ಮಿಕರ ಇದಿರೋದಕ್ಕೇನೆ ಅದು ಉಪಯೋಗ ಆಗುತ್ತೆ. ಅರ್ಥ ಆಯ್ತಾ? ಅವ್ರ ಮಕ್ಕಳದ್ದು ಜೀವನನೇ ಸೆಟ್ಲ್ ಆಗುತ್ತಲ್ಲ. ಇಲ್ಲಿ ಬಿಟ್ಟು ಹೋದ್ರೆ ಕಾಫಿ ದುಡಿಯೋಕೆ ಹೋಗಿ ಎಲ್ಲಿಗೆ ಯಾವ ಎಸ್ಟೇಟ್ಗೆ ಹೋದ್ರು, ಬೆಂಗಳೂರಿಗೆ ಕಟ್ಟಡ ಕೆಲಸಕ್ಕೆ ಹೋದ್ರೆ ಕೂಡ ಅಟ್ಲೀಸ್ಟ್ ಅವ್ರ ಮಕ್ಕಳಿಗೆ ಶಾಲೆ ಸಿಕ್ಕರೆ ಆಯ್ತಾ. ಈಗ ಹೋದ ವರ್ಷ 42 ಕೊಟ್ಟಿದ್ರು, ಈ ಸರಿ 60 ಕೊಟ್ಟಿದ್ದಾರೆ. ಮತ್ತು ಈಗ 10 GTTC ಕೊಟ್ಟಿದ್ದಾರೆ. ಸೊ ಇದರಿಂದ ಮೇನ್ಲಿ ಕಾರ್ಮಿಕ ಮಕ್ಕಳಿಗೆ ಮೊನ್ನೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಸಚಿವರ ಜೊತೆ ನಾನು ಕೂತಿದ್ದೆ. ಆಯಿತಾ, ಅವತ್ತು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾಯಿದ್ರು, ಏನು ಮಾಡ್ತಾ ಇದ್ದೀವಿ ಏನಿಲ್ಲ ಅಂತ ಹೇಳ್ಬಿಟ್ಟು. ಬೇಕಿದ್ರೆ ನಾನು ಸೋಮವಾರದಿಂದ ಶುಕ್ರವಾರದವರೆಗೂ ಅಧಿವೇಶನ ಇದೆ. ಆಯಿತಾ, ಅಟ್ಲೀಸ್ಟ್ ನೀವು ಯಾರು 3-4 ಜನ ಬಂದರೆ ನಾನು ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ. ಒಂದು ಸ್ವಲ್ಪ ಒಂದು ಇಂಪಾರ್ಟೆಂಟ್ ಬುಲೆಟ್ ಪಾಯಿಂಟ್ಸ್ ಮಾಡ್ಕೊಂಡು ಬರ್ರಿ. ಅಲ್ಲೇ ಕೂತ್ಕೊಂಡು ನೇರವಾಗಿ ಎಲ್ಲರೂ ಚರ್ಚೆ ಮಾಡ್ಕೊಂಡು. ಫ್ರೆಂಡ್ಸ್ ಇದೆ, ಬನ್ನಿ, ದಯವಿಟ್ಟು ಬನ್ನಿ.
ಆಯ್ತಾ. ಅಲ್ಲ ಇಡೀ ಕರ್ನಾಟಕ ರಾಜ್ಯದಾಗ ಶಾಸಕರು ಕೊಡ್ತಾರೆ ಸರ್. ನೋಡಪ್ಪ, ಮೊನ್ನೆ ಕೋಳಿಯಿಂದ ಯಾವುದೋ ಹೇಳಿದ್ರು, ಅದನ್ನೂ ಲೆಟರ್ ಮಾಡಿ ಮುಖ್ಯಮಂತ್ರಿಗಳಿಗೆ ತಲುಪಿಸಿದ್ದೀವಿ ಆಯ್ತಾ. ಮತ್ತೆ ರೇಷ್ಮೆದೇನೋ ಹೇಳಿದ್ರು, ಏನೇನು ಕೊಟ್ಟಿದ್ದಾರೆ ಎಲ್ಲನೂ ನಾವು ಲೆಟರ್ ಮಾಡಿ ಆಗಲೇ ನಾವೇ ಫೈಲ್ ಪುಟಪ್ ಮಾಡಿಸಿ ಅದು ಆಗ್ತವೆ ಬಿಡ್ತವೆ. ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಕೆಲಸ ಅಂತೂ ಮಾಡಿಸ್ತಾ ಇದ್ದೀವಿ. ನಿಮ್ಮದು ಕೂಡ ನಿಮ್ಮವೇನು ಬೇಡಿಕೆಗಳಿದ್ದಾವೆ ಅವ್ರ ಹತ್ರ ಖಂಡಿತವಾಗಿ ಮಾತಾಡೋಣ. ಬಟ್ ಇದು ಒಂದು ತಿಳ್ಕೊಳ್ಳಿ, ನಮ್ಮ ತಾಲೂಕು ಕೂಡ ಫಸ್ಟು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಆದಾಗ ಫಸ್ಟ್ ಹೆಸರು ನಮ್ಮ ಕೂಡ್ಲಿಗಿ ತಾಲೂಕು ಇದೆ. ತುಂಬ ಒಳ್ಳೆ ಜಾಗ ಕೂಡ ಕೊಟ್ಟಿದ್ದೀವಿ. ಈಗ ಅದು ಕೂಡ ಸ್ಟಾರ್ಟ್ ಆಗ್ತದೆ. ಅದೇ ರೀತಿ GTTC ಕೂಡ ಬೇಡಿಕೆ ಇಟ್ಟಿದ್ದೀವಿ, ಗುಡೇಕೋಟೆಯಲ್ಲಿ ಒಂದು ಕೊಡಿ ಅಂತ. ಯಾಕೆಂದರೆ ತುಂಬ ಹಿಂದುಳಿದ ಭಾಗ ಇದೆ, ಅರ್ಥ ಆಯ್ತಾ. ಈಗ ಎಲ್ಲ ನಿಮ್ಮ ಕಾರ್ಮಿಕ ಮಕ್ಕಳಿಗೆ ಇಲ್ಲಾಂದರೆ ಅವ್ರ ಜೊತೆಗೆ ಈಗ ಅದೇ ಕಟ್ಟಡ ಕಾರ್ಮಿಕರೇ ಆಗ್ತಾರೆ ಮಕ್ಕಳು. ಅರ್ಧಂಬರ್ಧ ಕಲ್ತ್ಕೊಂಡು ಮತ್ತೆ ಎಲ್ಲ 40 ವರ್ಷಕ್ಕೆ ಅವ್ರ ಕೈ ಕಾಲು ಆಯ್ತಾ ಕೆಲಸ ಮಾಡೋಕ್ಕಾಗೋದಿಲ್ಲ. ಕುಡಿದು ಹಾಳಾಗಿ ಎಲ್ಲ ಚಾಳಿಗಳು ದಾರಿಗೆ ಬಿದ್ದುಬಿಟ್ಟು. ಸರ್ ನಮ್ದು ಅಭ್ಯಂತರ ಏನಿಲ್ಲ, ನಮ್ಮ ರಾಜ್ಯ ಲೀಡರ್ ಏನು ಹೇಳ್ತಾರ ಅದನ್ನು ನಾವು ಖುಷಿ ಮಾಡೋದು ಅಷ್ಟೇ. ಈಗ ನಾನು ಅದಕ್ಕೆ ನಿಮ್ಗೆ ಹೇಳೋದು, ಪ್ರಾಕ್ಟಿಕಲ್ ಆಗಿರೋಣ. ರಾಜ್ಯಾಧ್ಯಕ್ಷರು ಹೇಳ್ತಾರೆ, ನೀವು ರಾಜ್ಯಾಧ್ಯಕ್ಷರಿಗೆ ಏನು ಕಡಿಮೆ ಇಲ್ಲ, ಅರ್ಥ ಆಯ್ತಾ. ನೀವು ರಾಷ್ಟ್ರಾಧ್ಯಕ್ಷ ಹಂಗಿಲ್ಲ. ಈಗ ಸೋಮವಾರದ ನಂತರ ಒಂದು ಟೈಮ್ ಕೊಡಿಸ್ತೀನಿ, ದಯವಿಟ್ಟು ಬನ್ನಿ. ಸೋಮವಾರ ಆಗಲಿ ಮಂಗಳವಾರ ಆಗಲಿ ಬಿಟ್ಟು ಮಾತಾಡಿ. ನಾವು ಅಧ್ಯಕ್ಷತೆ ಮಾತಾಡೋದು ಸಿದ್ದರಾಮ್ ಹೇಳಿ ಬರೋಣ ಖಂಡಿತ ಬನ್ನಿ, ದಯವಿಟ್ಟು ಬನ್ನಿ. ರಿಟೈರ್ಡ್ ಆಗಿದೆ ಸರ್. 3,000 ಪೆನ್ಷನ್ ಬರ್ತದೆ. ಬರೋಣ. ನಮ್ಗೆ ಕಾಣಿಸ್ತೇವನಮ್ಮ, 3,000 ಪೆನ್ಷನ್ ಶುಗರ್ ಇದೆಯಲ್ಲ ಎಮ್ಮನ್ಗೆ, ಶುಗರ್ ಈ ಆಯ್ತಾ. ಕಡೆ ಬರೋದು ಇಲ್ಲಿ ಮಾಡಿಸ್ಬೋದು. ಈ ಪೆನ್ಷನ್ ಬರ್ತದೆ ಸರ್ 3,000 ತಿಂಗಳು ಕಟ್ಟಡ ಕಾರ್ಮಿಕ. ಈಗ ದಯವಿಟ್ಟು ಒಂದು ಬುಲೆಟ್ ಪಾಯಿಂಟ್ಸ್ ಮಾಡ್ಕೊಂಬರ್ರಿ ಆಯ್ತಾ. ನಾನು